ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸಿಪಿ ವ್ಲಾಗಿಂಗ್ ಕಪಲ್. ನಾವು ಇವತ್ತು ಬಂದಿರೋದು ಹುಬ್ಬಳ್ಳಿಯ ಶಿರ್ಡಿ ಸಾಯಿಬಾಬಾ ಟೆಂಪಲ್ನ ವಿಸಿಟ್ ಮಾಡೋಕೆ. ಇಲ್ಲೆಲ್ಲ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಫುಲ್ ಆಫ್ ಫ್ಲವರ್ ಶಾಪ್ಸೇ ಇದ್ದಾವೆ. ಆ್ಯಂಡ್ ಹಾಗೆ ಸಾಯಿಬಾಬಾಗೆ ಫ್ಲವರಿಂದ ಅಲಂಕಾರ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಹಾಗೆ ಇಲ್ಲಿ ಬಾಬಾನ ಟೆಂಪಲ್ನ ಔಟ್ಸೈಡ್ ವ್ಯೂ ನೋಡ್ತಾ ಇರ್ಬೋದು, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಆ ಮೂರ್ತಿ ಕೆತ್ತನೆ ಆಗಿರ್ಬೋದು, ಕಲರಿಂಗ್ಸ್, ಆ ಡಿಸೈನ್ಸ್, ಲೈಟಿಂಗ್ಸ್ ಎಲ್ಲ ಸೂಪರ್ಬ್ ಆಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಇನ್ಸೈಡ್ ಹೋಗೋಣ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲೇ ನಂದಿಯ ದರ್ಶನ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನರು ಇದ್ದಾರೆ ಅಂತ. ನಾವು ಕರೆಕ್ಟಾಗಿ ಪೂಜಾ ಟೈಮ್ಗೆ ಹೋಗಿದ್ವಿ. ಸಾಯಿಬಾಬಾನ ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ರು. ಹಾಗೆ ಕೇಳ್ತಾ ಕೂತ್ರಿ ಮನಸ್ಸು ಎಷ್ಟೊಂದು ಆರಾಮ್ ಅನ್ಸುತ್ತೆ ಗೊತ್ತಾ. ಟೋಟಲ್ ಟೆಂಪಲ್ ಡೆಕೋರೇಷನ್ ನೋಡಿ ಟೈಪ್ ಆಫ್ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಆ ಕಲರ್ ಲೈಟಿಂಗ್ಸ್, ಅಲ್ಲಿ ರಾಜಾದಿರಾಜ ಮಹಾರಾಜ ಸಾಯಿಬಾಬಾರ ಮೂರ್ತಿ ಅದ್ಭುತ ಅಂತಾನೆ ಹೇಳ್ಬೋದು. ಹಾಗೆ ಈ ಟೆಂಪಲ್ ಫುಲ್ ಇಂಡಿಯಾಲಿನೇ ಫೇಮಸ್ ಆಗ್ತಾ ಇದೆ. ಶಿರಡಿಯಲ್ಲಿರುವ ಟೆಂಪಲ್ ಹೇಗಿದೆಯೋ ಹಾಗೇನೆ ಈ ಟೆಂಪಲ್ನ ಕೂಡ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸಾಯಿಬಾಬಾ ಟ್ರಸ್ಟ್ ಅವರು. ಮೇ ಬಿ ಒಂದು 40 to 45 ಇಯರ್ಸ್ದು ಟೆಂಪಲ್ ಇದಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಾಬಾನ ಮೂರ್ತಿಯ ಮುಂದ್ಗಡೆನೆ ಮೇಲೆ ಬರ್ದಿದೆ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ. ಈ ಲೈನ್ ಅಂತೂ ಸಾಯಿಬಾಬಾಗೆ ತುಂಬಾನೇ ಇಷ್ಟ ಆಗಿರುವ ಲೈನ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಶಿರಡಿಯಲ್ಲಿರುವ ಹಾಗೇನೆ ಇಲ್ಲಿ ಕೂಡ ಸಂಕಟ ವಿಮೋಚನ ಹನುಮಾನ್ ಟೆಂಪಲ್, ಮತ್ತೆ ಇಲ್ಲಿ ನೋಡಿ ಪಕ್ಕದಲ್ಲಿ ನರ್ಮದೇಶ್ವರ ಟೆಂಪಲ್, ಹಾಗೆ ಮೇಲ್ಗಡೆ ಇರುವ ಚಾವಣಿ ಕೂಡ ಸೇಮ್ ಆಗಿದೆ. ಬನ್ನಿ ಸಾಯಿಬಾಬಾರ ಮೇನ್ ಗರ್ಭಗುಡಿನ ದರ್ಶನ ಮಾಡೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇವಾಗ ಸೇಮ್ ಶಿರ್ಡಿ ಟೆಂಪಲ್ ಟೈಪ್ ಆಫ್ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಈ ಬಾಬಾರ ಮೂರ್ತಿ ಕೂಡ ಇವಾಗ ರೀಸೆಂಟಾಗಿ ನ್ಯೂ ಆಗಿ ಮಾಡಿದ್ದಾರೆ. ಇದೆಲ್ಲ ಮೂರ್ತಿಯ ಬ್ಯಾಕ್ ಸೈಡ್ ಪ್ರದರ್ಶನ ಹಾಕುವಾಗ ಇರೋ ಪ್ಲೇಸ್. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಇದು ಗರ್ಭಗುಡಿ ಪಕ್ಕದಲ್ಲೇ ನೋಡಿ ಗಣಪತಿ ಬಪ್ಪ ಹಾಗೆ ದತ್ತಾತ್ರೇಯ ಮೂರ್ತಿಗಳು ಇದ್ದಾವೆ. ಆಶೀರ್ವಾದ ತಗೊಳ್ಳಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನೋಡಿ ಚಿಕ್ಕದಾಗಿ ಸಾಯಿಬಾಬಾ ಮಂದಿರ ಥರ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಳ್ಳಿಯ ಪಲ್ಲಕ್ಕಿ ಇದೆ, ಜೊತೆಗೆ ಬಾಬಾರ ಮಂಟಪ, ಅದರಲ್ಲಿ ಫೋಟೋ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಅಂತ. ಹಾಗೆ ಅದ್ರ ಪಕ್ಕದಲ್ಲೂ ಕೂಡ ಹೀಗೆ ಫೋಟೋ ಇಟ್ಟು ಪೂಜೆ ಮಾಡಿದ್ರು. ಎಲ್ಲೇ ನೋಡಿದ್ರು ಅಲ್ಲೇ ಬಾಬಾರ ಫೋಟೋಸ್ನೇ ಇದ್ವು ಫ್ರೆಂಡ್ಸ್. ಮತ್ತು ಇಲ್ಲಿ ಗ್ಲಾಸ್ ಇನ್ಸೈಡ್ ಬಾಬಾರ ಪಲ್ಲಕ್ಕಿ, ಅವರ ಹಾರ, ಪೇಟ, ಫೋಟೋ, ಮಂಟಪ, ಶ್ರೀರಾಮ್ರ ಫೋಟೋ, ಬಟ್ಟೆಗಳು, ಕಿರೀಟ, ಪೂಜಾ ಐಟಮ್ಸ್ ಎಲ್ಲ ಇಟ್ಟಿದ್ರು. ಬಟ್ ಇನ್ಸೈಡ್ ಹೋಗೋಕೆ ಅಲಾವ್ ಇರಲಿಲ್ಲ. ಹಾಗೆ ಅದ್ರ ಪಕ್ಕದಲ್ಲಿ ವಾಲ್ ಮೇಲೇನೆ ಮೂರ್ತಿ ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಸಾಯಿಬಾಬಾರ ಎಲ್ಲರ ರೋಗವನ್ನು ವಾಸಿ ಮಾಡ್ತಾ ಇದ್ದಾರೆ. ಬಾಬಾ ಅಂದರೆ ಎಲ್ಲ ರೋಗವು ನಿವಾರಣೆ ಆಗ್ತಾ ಇತ್ತು ಅಂತೆ. ನಿಜವಾಗ್ಲೂ ಎಲ್ಲರ ತಂದೆ ಅಂತಾನೆ ಹೇಳ್ಬೋದು. ನನಗೆ ಈ ವಾಲ್ ಮೇಲೆ ಮೂರ್ತಿ ಕೆತ್ತನೆ ಮಾಡಿದ್ದು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗೆ ಸೈಡಲ್ಲಿ ಈ ಟೆಂಪಲ್ ಕಮಿಟಿ ರೂಮ್ ಇದೆ. ಈ ಟೆಂಪಲ್ನ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇರೋದು. ಇದೆಲ್ಲ ಟೆಂಪಲ್ನ ಟೋಟಲ್ ಇನ್ಸೈಡ್ ವ್ಯೂ ಆಗಿದೆ ಫ್ರೆಂಡ್ಸ್. ಹುಬ್ಳಿಗೆ ಬಂದರೆ ಈ ಟೆಂಪಲ್ಗೆ ಬರೋದು ಮಿಸ್ ಮಾಡೋಕೆ ಹೋಗಬೇಡಿ. ಹಾಗೆ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಟೆಂಪಲ್ ಔಟ್ಸೈಡ್ ಬರುವಾಗ ಲೆಫ್ಟ್ ಸೈಡಲ್ಲಿ ಒಂದು ಸೇಮ್ ಇನ್ಸೈಡ್ ವಾಲ್ ಮೇಲೆ ಹೇಗೆ ಮೂರ್ತಿ ಕೆತ್ತನೆ ಇತ್ತೋ ಹಾಗೆ ಔಟ್ಸೈಡ್ ಕೂಡ ಮೂರ್ತಿ ಕೆತ್ತನೆ ಇದೆ. ಬನ್ನಿ ಅದನ್ನ ನೋಡೋಣ. ಇಲ್ಲಿ ನೋಡಿ ಹಸುಗಳಿಗೆ ಬಾಬಾ ಅವರು ನೀರು ಕುಡಿಸೋ ದೃಶ್ಯ. ಹಾಗೆ ಸೈಡ್ ವಾಲಲ್ಲೇ ನೀವು ನೋಡ್ತಾ ಇರ್ಬೋದು ಊರ್ ಜನರು ಎಲ್ಲರೂ ಸೇರಿ ಬಾಬಾರ್ಗೆ ಅಭಿಷೇಕ ಮಾಡ್ತಾ ಇರೋ ದೃಶ್ಯ. ಇಲ್ಲಿ ವಾಲ್ ಮೇಲಿರುವ ಮೂರ್ತಿಗಳನ್ನು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ಟೋಟಲಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಾರ್ ಮೋರ್ ವ್ಲಾಗಿಂಗ್ ವಿಡಿಯೋಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.